ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ ಬಿಗ್ ಎಡಿಟಿಂಗ್ ಸ್ಟುಡಿಯೋ ಇರೋಣ ಇದು ಚಾನಲ್. ಫ್ರೆಂಡ್ಸ್, ನಾನು ನಿಮ್ಮ ಬಸವರಾಜ್. ನಾನು ಇದೊಂದು ವಿಡಿಯೋದಾಗ ನಿಮ್ಗೆ ಏನು ತಿಳಿಸ್ಕೊಡ್ಲಪ್ಪ ಅಂದ್ರೆ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ. ಈಗ ಡೆಮೋಲೆ ಹಾಕಿರ್ತೀನಿ ನಿಮ್ಗೆ. ಏನಪ್ಪ ಅಂದ್ರೆ ಡೆಮೋ ನಂದು ಏನಪ್ಪ ಚಾನಲ್ ನೇಮ್ ಅದು ಬರ್ತಿರ್ತಾವೆ. ಹಾಗೆ ಒಂದು ಬಿಗ್ ಎಡಿಟಿಂಗ್ ಸ್ಟುಡಿಯೋ ಇರೋಣ ಅತ್ಯಕ್ಷಿಂದ್ರೆ ಒಂದು ಡೆಮೋ ವಿಡಿಯೋ ಹಾಕಿರ್ತೀನಿ. ಮೊದಲೇ ಹಾಕಿದ್ದೆ ನಿಮಗೆ, ಅದನ್ನು ನೋಡ್ಕೊಂಡು ಬಂದಿರಿ. ಈಗ ಅದಕ್ಕೆ ಈ ತಬಲನ ಹಾಕಿರ್ತೀನಿ, ಈ ಕಡೆ ಒಂದು ವಿಡಿಯೋನ ಹಾಕಿರ್ತೀನಿ, ನೋಡ್ಕೊಂಡಿರ್ತಾರೆ. ಈ ಒಂದು ವಿಡಿಯೋನ ಜಸ್ಟ್ ಏನಪ್ಪ ಅಂದರೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ನೀವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರು ಫ್ರೆಂಡ್ಸ, ದೌಡು ವಿಡಿಯೋ ನಿಮ್ಗೆ ಅರ್ಥ ಆಗಿಬಿಡ್ತದೆ. ಆಟೋಮೆಟಿಕ್ಕಾಗಿ ಏನಪ್ಪ ಅದು ವಿಡಿಯೋ ಇರ್ತಲ್ಲ ಅದನ್ನು ತಿಳ್ಕೊಂಬಿಡ್ಬೇಕು, ಆಟೋಮೆಟಿಕ್ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಆ ರೀತಿ ಕಲಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ, ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾ ಕೊಟ್ಟಿರ್ತೀನಲ್ಲ ಆ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಬಿಟ್ಟು ಆಲ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಟ್ಟು ಆಲ್ಟ್ ಮೋಷನ್ ಓಪನ್ ಆದಮೇಲೆ ಇದಕ್ಕೆ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಷ್ಟೇ. ಏನಪ್ಪ ಅಂದರೆ ಇಂಟರ್ನೆಟ್ ಬೇಕು. ಆಮೇಲೆ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇಂಟರ್ನೆಟ್ ಬೇಕಾಗಿಲ್ಲ ಫ್ರೆಂಡ್ಸ್. ಓಕೆ, ಈ ಪ್ಲಸ್ ಐಕಾನ್ ಮಕ್ಳಿಕ್ಕಿದ್ರೆ ಪ್ರಾಜೆಕ್ಟ್ ಆಪ್ಷನ್ ಇದೆ. ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಬಿಗ್ ಎಡಿಟಿಂಗ್ ಸ್ಟುಡಿಯೋ 09 ಅಂತ ಒಂದು ಪ್ರಾಜೆಕ್ಟ್ ಇರುತ್ತೆ. ಆ ಒಂದು ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನೇನೋ ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಹೇಳಿರುವಂಥ ಒಂದು ಸೆಟ್ಟಿಂಗ್ಸ್ನ ಮಾತ್ರ ಇಲ್ಲಿ ಅಷ್ಟು ಚೇಂಜ್ ಮಾಡ್ಕೊತಾ ಬನ್ನಿ ಅಂತ ಹೇಳ್ತೀನಿ. ಓಕೆ, ಇಲ್ಲೊಂದು ಟಿ ವಿ ಆಪ್ಷನ್ ಅದು, ಟಿ ವಿ ಆಪ್ಷನ್. ಓಕೆನಾ? ಈ ಟಿ ವಿ ಥರ ಚೌಕ್ ಬಾಕ್ಸ್ ಅದಲ್ಲ ಲಾಸ್ಟ್ನೇದಾಗ ಈ ಕಡೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಮ್ರಾ ಅಂತ ಆಪ್ಷನ್ ಇರುತ್ತೆ. ಕ್ಯಾಮ್ರಾ ಥರ ಅದು ರಾಂಗ್ ಮಾರ್ಕ್ ಹಿಂಗೆ ಅಡ್ಡ ಹಾಕ್ದಂಗೆ ಒಂದು ಭಾಗ ಬರುತ್ತದೆ ಫ್ರೆಂಡ್ಸ್. ಇದು ಕ್ಯಾಮ್ರಾ ಮ್ಯಾಗ ಇದಕ್ಕೆ ಕ್ಲಿಕ್ ಹೊಡಿಬಿಟ್ರೆ ಅದು ಹಸಿರು ಕಲರ್ ಕಾಣ್ಬೇಕು ತೊಗೊಳ್ಳೊಮ್ಲಿಗೆ. ಇಲ್ಲಿ ನೋಡ್ತಾರೆ ಇದು ಗರಿ ಅವು ರಾಂಗ್ ಮಾರ್ಕ್ ಅವ ಈ ವಿಡಿಯೋ ಮ್ಯಾಗ. ಇಲ್ಲಿ ಆ ತಗದುಗಳನ್ನ ಒಟ್ಟು ಹೋಗ್ಬಿಡ್ತಾವೆ, ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಫಸ್ಟ್ ಅದ್ರ ಮ್ಯಾಗ ಹೊಡ್ರಿ. ಹೊಡೆದ ಮ್ಯಾಗ ಅದು ನೋಡ್ತಿರ್ಬೋದು. ಫಸ್ಟ್ ಇದ್ರೆ ಬಿಳಿ ಕಲರ್ ಇತ್ತು, ಹಸಿರು ಕಲರ್ ಆಗ್ಯದ. ಹಂಗೆ ಮೂವ್ ಮಾಡ್ಬೋದು ಬನ್ನಿ. ಏನು ನೋಡ್ತಾರೆ ಈ ರೀತಿ ಬರ್ತಾ ಇರುತ್ತೆ. ಓಕೆ, ವಿಡಿಯೋ ಡೆಮೋಲಿ ಹಾಕಿರ್ತೀನಿ, ಈಗ ನೋಡ್ಕೋಬೋದು ನೀವು. ಈ ರೀತಿ ನಮ್ಮ ಚಾನಲ್ ನೇಮ್ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಓಕೆ, ಇವು ಇಮೇಜಸ್ ಇವೆಲ್ಲ ಬಂದುಬಿಟ್ರೆ ಈ ದಂಡಿಗೆ ತರಬೇಕು. ಓಕೆ, ಓಕೆ ನೋಡ್ತಾ ಇರ್ಬೋದು. ಈ ರೀತಿ ಬಂದು ಏನಪ್ಪ ಅಂದ್ರೆ ಕೂತಿರ್ತಾವಲ್ಲ ಇವು. ಈಗ ನಿಮ್ಮ ಹೆಸರು ಹೆಂಗೆ ಚೇಂಜ್ ಮಾಡ್ಕೋದಪ್ಪ ಅಂದ್ರೆ ಓಕೆ ಇಲ್ಲಿದೆ ನೋಡ್ತಾ ಇರ್ಬೋದು. ಬಿಗ್ ಎಡಿಟಿಂಗ್ ಸ್ಟುಡಿಯೋ 09 ಯೂಟ್ಯೂಬ್ ಚಾನಲ್ 09 ಅಂತಿದೆಯಲ್ಲ, ಈ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಎಡಿಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಇಲ್ಲಿ ಏನಪ್ಪ ಅಂದ್ರೆ ಒಟ್ಟು ಕ್ಲಿಯರ್ ಮಾಡ್ಕೋತೀನಿ. ನಿಮಗೆ ತಿಳಿಸ್ಬೇಕಲ್ಲ. ಓಕೆ, ಇದೊಂದು ನೇಮು ಹಾಕೋತೀನಿ. ಓಕೆ, ಟಿಕ್ ಮಾರ್ಕ್ ಕೊಡ್ತೀನಿ. ಓಕೆ, ಈಗ ಬ್ಯಾಕಿಗೆ ಬರ್ತೀನಿ. ಓಕೆ, ನೋಡಿ ಹೆಸರು ಹೇಗಿತ್ತು ಅವಾಗ, ಈ ಹೆಸರು ಚೇಂಜ್ ಆಗಿದೆ ನೋಡ್ತಾ ಇರೋದು. ಬರೀ ಬಸ್ಸು ಅಂತ ಅಷ್ಟೇ ಗೊತ್ತು. ಓಕೆ, ಆಮೇಲೆ ಲಾಸ್ಟಿಗೆ ನೋಡ್ತಾ ಇರೋದು ಬರೀ ಬಸ್ಸು ಅಂತ ಅಷ್ಟೇ ಹೆಸರು ಬರುತ್ತೆ. ನೀವು ಯಾವ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಆ ಹೆಸರು ಬರುತ್ತೆ. ಜಸ್ಟ್ ಸೇರ್ ಆಪ್ಷನ್ ಕೊಟ್ಬಿಟ್ಟು ಎಷ್ಟು ಕ್ವಾಲಿಟಿಲಿ ಬೇಕಲ್ಲ ಅಷ್ಟು ಕ್ವಾಲಿಟಿಲಿ ಇಟ್ಕೊಳ್ಳಿ. ನಾನು ನಿಮಗೆ ಡೆಮೋ ತೋರಿಸ್ತಿರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಈ ಸದ ವೀಡಿಯೋ ಬಂದು ನಿಮ್ಮ ಗ್ಯಾಲರಿ ಸೇವ್ ಆಗುತ್ತೆ ಹೋಗುತ್ತಾ. ಈ ರೀತಿ ಜಸ್ಟ್ ಒಂದು 3 ನಿಮಿಷದ ವೀಡಿಯೋ ಅದ, ನೀವು ಚೆಂದ ಅರ್ಥ ಮಾಡ್ಕೊಂಬಿಟ್ರೆ ಮುಗಿದೋಗ್ಬಿಡುತ್ತೆ. ಓಕೆ ಫ್ರೆಂಡ್ಸ, ಈ ವಿಡಿಯೋ ಬಂದು ಗ್ಯಾಲರಿ ಸೇವ್ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನೆಲ್ಲ ಮುಗಿಸೋದು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್.